ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಸರ್, ಒಂದು ಟಾಟಾ ಮ್ಯಾಜಿಕ್ ಸ್ಕೂಲ್ ವ್ಯಾನ್ ಸೇಲ್ ಇದೆ ಅಂತ ವಾಟ್ಸಪ್ ಮಾಡಿದ್ರಿ. ಹೇಳಿ ಸರ್. ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಏನು ಸರ್? ಸರ್, ಒಂದು ಟಾಟಾ ಮ್ಯಾಜಿಕ್ ಸ್ಕೂಲ್ ವ್ಯಾನ್ ಸೇಲ್ ಇದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ರಿ, ವಿಡಿಯೋ ಮಾಡಿ ಸರ್ ಅಂತ. ಹಾಂ ರೀ. ಅದಕ್ಕೆ ಡೀಟೇಲ್ಸ್ ಬೇಕಾಗಿತ್ತು ಸರ್. ಗಾಡಿ ಯಾವ ಮಾಡಲ್ ಇದು? ಇದು 2019 ಎಂಡ್ 20 ರೆಜಿಸ್ಟ್ರೇಷನ್ ಸರ್. 2019 ಎಂಡಾ? ಹಾಂ ರೀ. ಓಕೆ ಸರ್. ಗಾಡಿ ಎಷ್ಟು ಓಡಿದೆ? ಇದು 2,27,000 ನೋಡಿ. 2,27,000. ಓಕೆ. ಓನರ್ ಎಷ್ಟಾಗಿದೆ ಸರ್? ಓನರ್ ಸಿಂಗಲ್ ಓನರಲ್ಲಿ ಇದೆ ಇವಾಗ. ಹಾಂ ರೀ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್. ಓಕೆ. ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ? ಅಲ್ಲ ಸರ್, ತಗೊಳ್ಳೋರು ಮಾಡ್ಕೋಬೇಕು. ನಾವು ಬರೀ NOC ಕಿಟ್ ಕೊಡ್ತೀವಿ ಸರ್. CC ಎತ್ತು ಕೊಡ್ತೀರಾ, ಅವರು ತಗೊಳ್ಳೋರು ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಹಾಂ, ತಗೊಳ್ಳೋರು ಮಾಡಿಸ್ಕೋಬೇಕು. ಓಕೆ. ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ? ಎಲ್ಲ ರೀಪೇಂಟಿಂಗ್ ಏನಿದೆ, ಸ್ವಲ್ಪ ಇಲ್ಲಿ ಮುಂದ್ಗಡೆ ಡೋರ್ ಬಲ್ಲೆ ಒಂದು ಸ್ವಲ್ಪ ಆಗಿದೆ ಸರ್ ರೀಪೇಂಟಿಂಗ್. ಹೌದಾ? ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ? ಹಾಂ, ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ? ಹಾಂ, ಇನ್ಶೂರೆನ್ಸ್ ಇನ್ನು ಜನವರಿ ಮಟ್ಟ ಇನ್ಶೂರೆನ್ಸ್ ಐತಿ. ಹಾಂ. 26 ಮಟ್ಟ ಪಾಸಿಂಗ್ ಐತಿ. ಓಕೆ. ಸರ್, ಯಾವ್ದಾದ್ರು ಫೈನ್ಗಳಿದೆಯಾ? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಏನು ಇಲ್ಲ ಸರ್. ಆ ಥರ ಏನಿಲ್ಲ. ಏನಿದ್ರು ನಾವು ಕಟ್ತೀವಿ ಸರ್. ಏನಿದ್ರು ಕ್ಲಿಯರ್ ಮಾಡ್ಕೊಡ್ತೀರಾ? ಕ್ಲಿಯರ್ ಮಾಡ್ತೀವಿ. ಓಕೆ ಸರ್. ಗಾಡೀಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದರೂ ಹಾಕ್ಸಿದ್ರಾ? ಇಲ್ಲ ಸರ್, ಶೋರೂಮ್ ಹೆಂಗೈತೆ ಹಂಗೆ ಐತೆ ಸರ್. ಏನು ಮಾಡಿಲ್ಲ ನಾವು. ಈಗ ಶೋರೂಮಿಂದ ಬರುವಾಗ ಸ್ಕೂಲ್ ಮಕ್ಕಳಿಗೆ ಅಂತಾನೆ ಅದು ಸೀಟ್ಗಳು ರೆಡಿ ಮಾಡಿಸ್ಕೊಟ್ಟಿದ್ದ ಅಥವಾ ನೀವು ರೆಡಿ ಮಾಡ್ಸಿರೋದು? ಅದು ಆಲ್ಟ್ರೇಷನ್? ಅಲ್ಲ, ಸ್ಕೂಲ್ ಪರ್ಮಿಟ್ ಇಲ್ಲ ಸರ್ ಅದು. ಹಾಂ. ಅದು ಓನ್ ಪರ್ಮಿಟ್. ಅದು 3 ತಿಂಗಳಿಗೆ 3,850 ರೂಪಾಯಿ ಕ್ವಾರ್ಟರ್ಲಿ ಐತಿ. ಅಲ್ಲ ಸರ್, ಈಗ ಇದು ಸ್ಕೂಲ್ ವ್ಯಾನ್ಗೆ ನೀವು ಸ್ಕೂಲ್ಗೆ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಮನೆಗೆ ಉಪಯೋಗಿಸ್ಕೊತಾ ಇದ್ದೀರಾ ಇದು ಗಾಡಿ? ಅಲ್ಲ ಸರ್, ನಾವು ಸೀಟ್ ಹೊಡ್ಯಾಕ, ಸ್ಕೂಲಿಗೆ ಹುಡುಗರು ಒಯ್ಯಾಕ ಎಲ್ಲಾನೇ ಆಗ್ಬೇಕಂತ ಈ ಗಾಡಿ ತಂದಿದ್ದೇವೆ. ಓಕೆ, ಆಯ್ತು. ಒಟ್ಟಲ್ಲಿ ಈಗ ನೀವು ಕಮರ್ಷಿಯಲ್ ಆಗಿ ಮತ್ತೆ ಪರ್ಸನಲ್ ಆಗಿ ಎರಡಕ್ಕೂ ಯೂಸ್ ಮಾಡ್ಕೊತಾ ಇದ್ದೀರಾ? ಎರಡಕ್ಕ ಸರ್. ಬಾಡಿಗೆನೂ ಹೊಡಿತೀವಿ, ಆಮೇಲೆ ಸ್ಕೂಲ್ ಹುಡುಗರಿಗೂ ಒಯ್ಯೋದು ಆಗ್ಬೇಕು, ಆಮೇಲೆ ಬಾಡಿಗೆ ಬಂದ್ರೆ ಬಾಡಿಗೆನೂ ಹೋಗ್ಬೇಕು. ಓಕೆ ಸರ್. 3 ತಿಂಗಳಿಗೆ ಕ್ವಾರ್ಟರ್ಲಿ ಐತಿ. 3 ತಿಂಗಳಿಗೆ 3,850 ರೂಪಾಯಿ ಟ್ಯಾಕ್ಸ್ ಐತಿ. 3 ತಿಂಗಳಿಗೆ ಒಂದ್ಸರಿ 3,800 ಚಿಲ್ಲರೆ ಟ್ಯಾಕ್ಸ್ ಬರುತ್ತೆ. 850 ರೂಪಾಯಿ ಟ್ಯಾಕ್ಸ್. ಓಕೆ ಸರ್, ಆಯ್ತು. ಓಕೆ. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ? ಹಿಂದಿನ ಮುಂದಿನ ಟೈರ್ ಫ್ರೆಶ್ ಟೈರ್ 3 ದಿವಸ ಆಯ್ತು ಹಾಕಿ. ಹಿಂದಿನ ಟೈರ್ 60% 70% ಅದಾವ. ಓಕೆ. 60 to 70 ಹಿಂದಿನ ಟೈರು, ಮುಂದಿನ ಟೈರು ಹೊಸ ಟೈರ್ಗಳಿದೆ. ಹೊಸ ಟೈರ್ 3-4 ದಿವಸ ಆಯ್ತು ಹಾಕಿ. ಓಕೆ ಸರ್. ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ? ಇಲ್ಲ ಸರ್, ಇಲ್ಲ. ಡೋರ್ ಬಲ್ಲೆ ಒಂದು ಸ್ವಲ್ಪ ಹುಡುಗರಿಗೆಲ್ಲ ಕ್ರ್ಯಾಚ್ ಮಾಡಿ, ಸ್ವಲ್ಪ ಡೋರ್ ಒಂದು ಸ್ವಲ್ಪ ಲೈಟ್ ಬೆಂಡ್ ಆಗಿತ್ತು, ಎಲ್ಲ ಥ್ರೋ ಮಾಡಿಸಿ ಟಚ್ ಮಾಡಿಸಿ. ಓಕೆ ಸರ್, ಆಯ್ತು. ಗಾಡಿಗೆ ಮ್ಯಾಗ್ವಿಲ್ ಇದೆಯಾ ಸರ್? ಮ್ಯಾಗ್ವಿಲ್ ಮ್ಯಾಗಿಲ್ ಇಲ್ಲ ಸರ್. ಓಕೆ. ಇದು ಫ್ಯೂಲ್ ಪೆಟ್ರೋಲಾ ಡೀಸೆಲ್ಲಾ? ಡೀಸೆಲ್ ಸರ್. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? 18 ಕೊಡ್ತು ಸರ್. 18. ಸರ್, ಇದು ಗಾಡಿಗೆ ನೀವೇ ಓನರಾ? ನಾವೇ ಓನರ್ ಸರ್. ಲೊಕೇಶನ್ ಎಲ್ಲಿ ಬರ್ತದೆ? ಇದು ಬಸವ ಕಲ್ಯಾಣ ಸರ್. ಬಸವ ಕಲ್ಯಾಣ ಯಾವುದು? ಬೀದರ್ ಡಿಸ್ಟಿಕ್ ಬಸವ ಕಲ್ಯಾಣ. ಬೀದರ್ ಡಿಸ್ಟಿಕ್ ಬಸವ ಕಲ್ಯಾಣ. ಓಕೆ ಸರ್. ಇದು ನಿಮ್ಮ ನಂಬರ್ ಇದೇ ಕೊಟ್ಟಿರಲ್ಲ, ಕಾಂಟ್ಯಾಕ್ಟ್ ನಂಬರು? ಹಾಂ ಸರ್. ಓಕೆ. ಈಗ ಹಂಗೆ ರೇಟಿಗೆ ಬಂದ್ಬಿಡ್ತೀನಿ. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಗಾಡಿಗೆ? ಸರ್, ನಾವು 3,80,000 ಹೇಳಿದೆ. ಹೌದಾ? ನಿಮ್ಗೆ ಎಷ್ಟು ಬಿದ್ದಿತ್ತು ಸರ್ ಇದು ತಗೊಳ್ಳುವಾಗ? ಸರ್, ನಾವು ತಗೊಳಾಗ ನಮ್ಮ ಫ್ರೆಂಡೊಂದು ಗಾಡಿ, ಅವನು 1 ವರ್ಷ ಯೂಸ್ ಮಾಡ್ಯಾನ ಸ್ಕೂಲಲ್ಲಿ. ಆಮೇಲೆ ಗಾಡಿ ಅದು ಲೋನ್ ಇತ್ತು, ಗಾಡಿ ಮೇಲೆ ಕಂಟಿನ್ಯೂ ನಾವು ತಗೊಂಡು ನಾವು ಧರ್ಮಸ್ಥಳ ಸಂಗಿನ 3 ವರ್ಷ ಯೂಸ್ ಮಾಡಿದ್ದೀವಿ. ಓಕೆ ಸರ್. ಈಗ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಸರ್? 3,80,000. ಅದ್ರಲ್ಲಿ ಏನಾದ್ರು ಸ್ವಲ್ಪ ಕಡಿಮೆ ಆಗುತ್ತಾ? ಒಂದು 10-15 ಸಾವಿರ ರೂಪಾಯಿ ಬಿಡ್ಬೋದು ಸರ್. ಒಂದು 15,000 ರೂಪಾಯಿ ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಸರಿ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಇದೇ ಕೊಟ್ಟಿರ್ತೀನಿ. ಹಾಂ ಸರ್. ಓಕೆ, ಆಯಿತು. ವಿಡಿಯೋ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀನಿ ಸರ್. ಯಾರನ್ನ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಕಡಿಮೆ ಮಾಡಿಕೊಡಿ. ಆಯ್ತು ಸರ್. ಸರ್, ತಮ್ಮದು ಯಾವ ಚಾನಲ್ ಸರ್? ಸರ್, ಕಿಲಾಡಿ ಕನ್ನಡಿಗ ಅಂತ.
ಆಯ್ತು, ಓಕೆ ಸರ್, ಓಕೆ. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.